ಯಾವಾಗಲೂ ಶಾಶ್ವತವಾಗಿ. ನಾನು ನಿಮ್ಮ ಸ್ಮೈಲಿ ದೀಕ್ಷಾ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಎಲ್ಲ ಟ್ರೆಡಿಷ್ನಲ್ ಸೀರೆ ಉಟ್ಕೊಂಡೆಲ್ಲ ರೆಡಿಯಾಗಿದ್ದೀನಿ. ಇವತ್ತು ನಂದು ವಿಶೇಷವಾದ ದಿನ. ಯಾಕೆಂದರೆ ಹೆಣ್ಮಕ್ಳದು ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಗೆಸ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ನಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ಯಾರಿ ನಮ್ಮ ಅಬ್ಬಿಗೆ ತುಂಬ ಇಷ್ಟ ಸ್ಯಾರಿ ಉಟ್ಕೊಂಡ್ರೆ, ಅದಕ್ಕೆ ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೀನಿ. ನೋಡಿ ಔಟ್ಫಿಟ್ ನಂದು ಹೇಗಿದೆ ಅಂತ. ಎಲ್ಲ ಹೆಣ್ಮಕ್ಳಿಗೆ ಈ ದಿನ ಬಂದರೆ ತುಂಬ ಸಂತೋಷ ಆಗುತ್ತೆ. ಯಾರೇ ಆಗಲಿ ಅದು ಹೇಳ್ಕೊಳಕ್ಕಾಗಲ್ಲ. ನೆಕ್ಸ್ಟು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಫ್ರೆಂಡ್ಸ್. ದೊಡ್ಡ ಗಣಪತಿ ದೇವಸ್ಥಾನ ಇದು, ತುಂಬ ಹಳೆ ದೇವಸ್ಥಾನ ಇದು. ಯಾರ್ಯಾರು ನೋಡಿದ್ದೀರಾ, ನೋಡಬೇಕು ಅಂದರೆ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಹಾಕಿ. ನೋಡಿ ಬಂದೆ ಅಲ್ಲಿ, ಸರಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ನೋಡಿ ಮೇಲೆ ಹೋದೆ. ದೊಡ್ಡ ಬಸವಣ್ಣ ದೇವಸ್ಥಾನ ಫ್ರೆಂಡ್ಸ್. ಇನ್ನೊಂದ್ಸಲಿ ಬೇಕಿದ್ರೆ ನೀವು ಎಲ್ಲ ಕಮೆಂಟ್ ಹಾಕಿ. ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಅಲ್ಲೂ ದೇವಸ್ಥಾನಗಳಿದೆ. ಎಲ್ಲ ಫುಲ್ಲು ಆ ಕಡೆ ಸೈಡು ಈ ಕಡೆ ಸೈಡು ಎಲ್ಲ ದೇವಸ್ಥಾನ ಇದೆ. ಮೇಲಂತೂ ತುಂಬ ಚೆನ್ನಾಗಿದೆ. ವರ್ಷಕ್ಕೊಂದ್ಸಲಿ ಕಡಲೆಕಾಯಿ ಪರಿಸೆ ಆಗುತ್ತೆ, ಗೊತ್ತಿರಬೇಕು ಅನಿಸುತ್ತೆ ನಿಮಗೆಲ್ಲರಿಗೂ. ಗೊತ್ತಿಲ್ಲದಿದ್ದರೆ ನವಂಬರ್ ತಿಂಗಳಲ್ಲಿ ಬರುತ್ತೆ. ಒಂದು ಕಾರ್ತಿಕ್ ಮಾಸದಲ್ಲಿ ಬನ್ನಿ ನೋಡಿ, ನೋಡ್ಕೊಂಡು ಹೋಗಿ. ತುಂಬ ಫೇಮಸ್ಸು, ಬೆಂಗಳೂರಿಗೆ ಫೇಮಸ್ಸು ಬಸವನಗುಡಿ ಕಡಲೆಕಾಯಿ ಪರಿಸೆ ಅಂತಂದರೆ. ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲದೆ ಇರೋರು ಬನ್ನಿ ನೋಡಿ. ಪ್ರಶಾಂತವಾಗಿದೆ ದೇವಸ್ಥಾನ. ನಾನು ಮೇಲತ್ತಿ ಹೋಗೋಕ್ಕಾಗಿಲ್ಲ, ಟೈಮ್ ಆಗಿತ್ತು. ಅಲ್ಲೇ ಒಂದು ನಮಸ್ಕಾರ ಮಾಡ್ಕೊಂಡು ಬಸವಣ್ಣನಿಗೆ ಸರಿ ಓಕೆ ಅಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ನಿಂತ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ, ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಮಾತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ತುಂಬ ಎತ್ತರವಾದ ದೊಡ್ಡ ಗಣಪತಿ ಇರೋದು ಇಲ್ಲೇ ಬಸವನಗುಡಿಲಿ. ತುಂಬ ಚೆನ್ನಾಗಿದೆ. ಏನೇ ಒಂದು ನಮ್ಮದು ಫಂಕ್ಷನ್ ಆದರೆ ಅಲ್ಲಿ ಹೋಗೋದು. ನೋಡಿ ಯಾರು ಅಂತ ಗೊತ್ತಾಯ್ತಾ, ಇವರು ದೊಡ್ಡ ಡೈರೆಕ್ಟ್ರು ಇವರು, ಓಂ ಪ್ರಕಾಶ್ ರಾವ್ ಅಂತ. ತುಂಬ ಒಳ್ಳೆ ಫಿಲಮ್ಗಳು ತೆಗೆದಿದ್ದಾರೆ ಫ್ರೆಂಡ್ಸ್. ಎಲ್ಲ ಫೇಮಸ್ಸು ನೋಡಿ. ಯಾರೋ ಒಬ್ಬ ವಿದೇಶಿಯರು ಬಂದರು, ಅವ್ರಿಗೆ ಪರಿಚಯ ಮಾಡಿಕೊಡ್ತಿದ್ದಾರೆ. ನಮ್ಮ ಇಂಡಸ್ಟ್ರಿ ಇಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ನಮಗೆ ಖುಷಿ. ಯಾಕೆಂದರೆ ಅವರೆಲ್ಲ ಕಂಡಿಡಿದು ಮಾತಾಡ್ತಾ ಇದ್ದಾರೆ ಅಂದರೆ ತುಂಬ ಹೇಳ್ಕೊಳ್ಳೋಕ್ಕಾಗದೇ ಇರೋಷ್ಟು ಖುಷಿ ಆಯಿತು ನನಗೆ ನೋಡಿ. ಅವರೆಲ್ಲ ಫೋಟೋ ಇಡಿಸ್ಕೊಂಡು ಇದು ಮಾಡಿಕೊಂಡು ಇನ್ನೂ ಎತ್ತರವಾಗಿ ಬೆಳಿಬೇಕು ನಮ್ಮ ಚಿತ್ರರಂಗ. ಅವರು ತುಂಬ ದರ್ಶನ್ನು, ದೇವರಾಜು, ಸುದೀಪು ಎಲ್ಲ ಒಳ್ಳೊಳ್ಳೆ ನಟರದು ಡೈರೆಕ್ಷನ್ ಮಾಡಿದ್ದಾರೆ ಫಿಲಮು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಫ್ರೆಂಡ್ಸ್. ಒಳ್ಳೆ ಚೆನ್ನಾಗಿ ಗೊತ್ತಿರೋ ರೀತಿಯೇ ನನಗೆ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಫಿಲಮ್ ಸಕ್ಸಸ್ ಆಗಲಿ, ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡಲಿ ಅವರು ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲೇ ಇದ್ದಾರೆ, ಎಲ್ಲರೂ ಬಂದರು. ನಾನು ಹೋದೆ, ಎಲ್ಲ ಮಾತಾಡಿಸ್ದೆ, ಫೋಟೋ ಇಡ್ಸ್ಕೊಂಡೆ. ತುಂಬ ದೇವ್ರ ಭಕ್ತಿ ಅವ್ರಿಗೆ. ನೋಡಿ ಇಲ್ಲಿ ಬಂದೆ, ಒಳಗಡೆ ಬಂದು ನೋಡಿ ಎಲ್ಲ ದೇವರು ನಮಸ್ಕಾರ ಹಾಕಿ ಒಂದು ರೌಂಡ್ ಹಾಕ್ಬೇಕಲ್ಲ, ಹೋಗ್ತಾ ಇದ್ದೀನಿ. ಎಲ್ಲನೂ ನಮ್ಮ ಅಬ್ಬಿ ಬರ್ತಾಯಿದ್ರು ಎಲ್ಲ ವಿಡಿಯೋ ಮಾಡಿಕೊಂಡು. ಸರಿ ನಾನು ಕೊಡಿ, ನೀವು ಹೋಗಿ ನಾನೇ ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಂಡು ನೋಡಿ ಎಲ್ಲ ಆರತಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಬೆಲ್ಲದ್ದು, ನಿಂಬೆ ಹಣ್ಣಿಂದು ಎಲ್ಲನೂ ಹಚ್ಕೊಂಡಿರ್ತಾರಲ್ಲ, ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಆದರೂ ನಾನು ತುಂಬ ನಂಬೋ ದೇವರು ಅಂದರೆ ದೊಡ್ಡ ಗಣಪತಿ. ಏನೇ ಒಂದು ಫಂಕ್ಷನ್ ಆಗಲಿ, ನಮ್ಮದು ಏನೇ ಒಂದಾಗಲಿ, ಹುಟ್ಟಿದಬ್ಬ ಆಗಲಿ, ಒಂದು ಸೆಲೆಬ್ರೇಷನ್ ಆದರೂ ಫಸ್ಟು ನಾನು ಹೋಗೋದೇ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಏಕೆಂದರೆ ನಾವು ಗಾಡಿಗಳು ತಗೊಳ್ಳಿ, ಏನೇ ಒಂದು ನಮ್ಮ ನಂಬಿಕೆ. ತುಂಬ ವಿಘ್ನೇಶ್ವರನ್ನ ನಂಬ್ತೀನಿ. ಎಲ್ಲರಿಗೂ ಒಂದೊಂದು ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಆದರೆ ಆ ದೇವ್ರ ಮೇಲೆ ತುಂಬ ನಂಬಿಕೆ. ಬಂದೆ ನೋಡಿ, ಸ್ಟೆಪ್ಸ್ ಇಲ್ಲಿ ತುಂಬ ನೀಟಾಗಿದೆ ದೇವಸ್ಥಾನ ಮಾತ್ರ. ಅಷ್ಟು ಹಳೇದು ಅನಿಸಲ್ಲ, ತುಂಬ ಹಳೇ ದೇವಸ್ಥಾನ. ಬಂದ್ವಿ, ಸ್ಟೆಪ್ಸ್ ಇದೆ, ತೀರ್ಥ ತಗೊಂಡು ಬಂದ್ವಿ ನೋಡಿ. ಇಲ್ಲಿ ನೋಡಿ ದೇವಸ್ಥಾನ ಇಷ್ಟೇ, ಅಲ್ಲಿ ಹಿಡಿಯೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ನೋಡಿ ಆದಷ್ಟು ನಾನು ಕವರ್ ಮಾಡಿದ್ದೀವಿ. ಕಾಣ್ತಿದೆಯಾ? ಎಲ್ಲರೂ ನಮಸ್ಕಾರ ಮಾಡಿಕೊಡಿ. ನಿಮಗೂ ದೇವರು ಆ ವಿಘ್ನೇಶ್ವರ ಅಂದ್ಕೊಂಡಿದ್ದೆಲ್ಲ ಲೈಫಲ್ಲಿ ಕೊಡಲಿ ಅಂದ್ಕೊಳ್ತೀನಿ. ನಮಗೂ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಬರೋಕ್ಕೆ ಮನಸ್ಸು ಬರೋಲ್ಲ. ಸರಿ ಆಯಿತು ಅಂದ್ಬಿಟ್ಟು ಕಾಯಿ ಹೊಡಿಬೇಕಲ್ವಾ, ಅಲ್ಲಿ ದೇವಸ್ಥಾನಕ್ಕೆ ಕಾಯಿ ಹುಡ್ಕೊಂಡು ಹೋಗಬೇಕು ಇಲ್ಲಿಂದನೇ, ಈಚೆಯಿಂದನೇ. ಅದಕ್ಕೆ ನಮ್ಮ ಅಬ್ಬಿ ಎಲ್ಲ ಕಾಯಿ ಹುಡ್ಕೊಂಡು ಎಲ್ಲ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ಬಿಟ್ಟು ಪೂಜೆ ಕೊಡೋಣ. ಯಾಕೆಂದರೆ ಆ್ಯನಿವರ್ಸರಿ ದಿನ ಎಲ್ಲ ಪೂಜೆ ಮಾಡಿಸ್ತೀವಿ. ಇವತ್ತೇನು ರಶ್ ಇರಲಿ ನೋಡಿ. ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಮನೆಗೆ ಹೋಗ್ತೀನಿ. ಏನು ಕೊಡ್ತಾರೆ ನಮ್ಮ ಅಬ್ಬಿ ನೋಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ನಮಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಇವಾಗ ನನ್ನ ಅಬ್ಬಿ ನನಗೋಸ್ಕರ ಗಿಫ್ಟ್ ತಂದಿದ್ದಾರೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಬನ್ನಿ ಏನು ಕೊಡ್ತಾರೆ ನೋಡೋಣ.
ಯಾವಾಗಲೂ ಶಾಶ್ವತವಾಗಿ ಎಣ್ಣಿಗೆ ಬೇಕಾಗಿದ್ದು ಅರಿಶಿನ ಕುಂಕುಮ ಸೌಭಾಗ್ಯ ಮುತ್ತೈದೆತನ ನನ್ನ ಬಾಳಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಆಶಿಸ್ತೀನಿ ಫ್ರೆಂಡ್ಸ್. ನಮ್ಮ ಫ್ರೆಂಡು ನೋಡಿ ಫ್ರೆಂಡ್ಸ್, ಈಗಿರೋ ರೇಟಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ ನೋಡಿ, ಆಶೀರ್ವಾದ ಪಡಿತೀನಿ ಅವ್ರದ್ದು. ಆಶೀರ್ವಾದ ಮಾಡಿ. ಬೇಗ ಕಳಿಸು ಮಂಗಳಿಗಳು, ಒಳ್ಳೇದಾಗಿ ಬೇಗ ಒಳ್ಳೇದು ಮಾಡಿ, ಆಯುಷ್ ಆರೋಗ್ಯ ಕೊಟ್ಟು. ನೋಡಿ ಫ್ರೆಂಡ್ಸ್, ನೀವು ಎಲ್ಲರೂ ಕಮೆಂಟ್ ಮಾಡಿ ಎಲ್ಲರೂ ಹೇಗಿದೆ ಎಲ್ಲ ಒಂದು ಕಮೆಂಟು, ಒಂದು ಶೇರು, ಒಂದು ಲೈಕು ಮಾಡಿ ಫ್ರೆಂಡ್ಸ್. ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ. ರಿಂಗ್ ತಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ರಿಂಗ್ ನೋಡಿ, ನಾನು ಹಾಕೊಂಡು ತೋರಿಸ್ತೀನಿ ಎಲ್ಲರೂ ನೋಡಿ ಫ್ರೆಂಡ್ಸ್. ರಿಂಗ್ 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 ನೋಡಿ ಹೇಗಿದೆ ನೋಡಿ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು. ನಮ್ಮ ಅಬ್ಬಿ ನನಗೆ ತಗೊಟ್ಟಿರೋದು. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಇಯರಿಂಗ್ಸು ನೋಡಿ, ಡಿಸೈನು ರಿಂಗ್ ಇತ್ತು, ಒಂದು ಸ್ವಲ್ಪ ಇದಾಗೋಗಿತ್ತು, ಅದಕ್ಕೆ ತಗೊಂಡಿದ್ದೀನಿ. ನೋಡಿ ಸೈಡ್ ರಿಂಗ್ ಹಾಕ್ಸ್ಕೊಳ್ತಾ ಇದ್ದೀನಿ. ನೋಡಿ ಹೇಗಿದೆ, ಸ್ಟೋನು ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದ್ಯಾ ನೋಡಿ. ಎಲ್ಲ ಹಾಕ್ಕೊಂಡಿದ್ದೀನಿ ರಿಂಗು, ಇಯರಿಂಗ್ಸು ನೋಡಿ. ಏನೇನು ಕೊಟ್ಟರು ಅಬ್ಬಿ ಎಲ್ಲ ನೋಡಿದ್ರಲ್ಲ ಎಲ್ಲರೂ. ನಮಗೆ ಬ್ಲೆಸ್ ಮಾಡಿ ನೆಕ್ಸ್ಟ್ ಎಲ್ಲಿ ಹೋದೆ ಏನು ಎತ್ತ ಅಂತ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ. ಡಿಫ್ರೆಂಟ್ ಹೋಟ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್. ನೋಡಿ ನೀವೆಲ್ಲ ಏನು ಮಾಡ್ತೀನಿ ಏನು ಎಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.